ಉತ್ಸವದಲ್ಲಿ ಭಕ್ತರ ಕಣ್ಣಿಗೆ ರಾಜಿಪದೇವಿ ಚಂದ. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅಂಜು ಸಂತ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಮೊದಲನೇದಾಗಿ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ, ಇವತ್ತಿನ ಬ್ಲಾಗ್ ವರಮಹಾಲಕ್ಷ್ಮಿ ಹಬ್ಬದ್ದಾಗಿರುತ್ತೆ. ಸೊ ಏನಪ್ಪ ಮನೇಲಿ ಈ ಥರ ಬಿದ್ದಿದೆ ಅಂತ ನೋಡ್ತಾ ಇದ್ದೀರಾ. ಎಸ್ ಫ್ರೆಂಡ್ಸ್, ಹಿಂದೊಂದು ದಿನ ನಮಗೆ ಒಂದು ಪಾಪ ನಮ್ಮ ಕಡೆ ರಿಲೇಷನ್ ಅವರು ಸತ್ತೋಗಿದ್ರು ಹಾಸನಲ್ಲಿ. ಸೊ ಅದಕ್ಕೆ ಸಾವಿಗೆ ಅಂತ ಹೋಗಿದ್ವಿ. ಸೊ ಹಾಗಾಗಿ ನಾವು ವರಮಹಾಲಕ್ಷ್ಮಿ ಹಬ್ಬದ ದಿನವೇ ನಾವೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕಿತ್ತು. ಅವತ್ತಿನ ದಿನ ಬೆಳಿಗ್ಗೆನೇ ಪೂಜೆ ಮುಗಿಸ್ಬೇಕಾಯಿತು. ಸೊ ಮುಗ್ಸೋಕ್ಕಾಗಿಲ್ಲ. ಇವತ್ತೆಲ್ಲ ಕ್ಲೀನ್ ಮಾಡ್ಕೊಂಡು ನಾವು ಮುಗಿಸ್ತಾ ಇದ್ದೀವಿ. ಸೊ ನಮ್ಮ ಮನೆಯವರು ಡೆಕೋರೇಷನ್ಗೆ ರೆಡಿ ಮಾಡ್ತಿದ್ದಾರೆ. ಆ್ಯಂಡ್ ನಾನು ಸ್ನಾನ ಮುಗಿಸ್ಕೊಂಡು ಬಂದಿದ್ದೀನಿ. ಫಸ್ಟು ಅಡುಗೆ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಒಬ್ಬಿಟ್ಟಿಗೆ ಕಾಳೆಲ್ಲ ಬೇಯಕ್ಕೆ ಇಟ್ಕೊಂಡಿದ್ದೀನಿ. ಆ್ಯಂಡ್ ನಮ್ಮ ಮನೆಯವ್ರ ಸ್ಟೆಪ್ಪು ನಮ್ಮನ್ನ ಡೆಕೋರೇಟ್ ಮಾಡ್ತಾಯಿದ್ರು. ಅದನ್ನೆಲ್ಲ ಫೈನಲಾಗಿ ಫಿನಿಷ್ ಮಾಡಿದ್ರು ಡೆಕೋರೇಷನು. ಸೊ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಬೋದಾಗಿತ್ತು. ನಮಗೆ ಟೈಮ್ ಸಿಗದಿಲ್ಲ ಕಾರಣ ಇಷ್ಟು ಡೆಕೋರೇಷನ್ ಮಾಡ್ಕೊಂಡಿದ್ದೀವಿ ಅಷ್ಟೇ. ಸೊ ಇದೆಲ್ಲ ಡೆಕೋರೇಷನ್ ಮುಗೀತು. ಆ್ಯಂಡ್ ಸ್ವಲ್ಪ ಎಲ್ಲ ಅಲ್ಲಲ್ಲೇ ಇಟ್ಬಿಟ್ಟಿದ್ರು. ಸೊ ಅದನ್ನು ನಾನೆಲ್ಲ ಕ್ಲೀನ್ ಮಾಡಿಕೊಂಡು ಆ್ಯಂಡ್ ಅಡುಗೆನೂ ಆಲ್ಮೋಸ್ಟ್ ಅರ್ಧಂಬರ್ಧ ಮುಗಿಸ್ಕೊಂಡಿದ್ದೆ. ಯಾಕೆ ಅಂತಂದರೆ ಬೇಗ ಮಾಡಬೇಕಿತ್ತಲ್ವ. ಸೊ ಬೆಳಗ್ಗೆನೇ ಪೂಜೆ ಮಾಡಬೇಕಿತ್ತು. ಕೆಲಸ ಇರೋದ್ರಿಂದ ಸಂಜೆ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಅಡುಗೆ ಎಲ್ಲ ಮುಗಿಸ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಅಡುಗೆ ಎಲ್ಲ ಮುಗಿಸ್ಕೊಂಡೆ. ಆ್ಯಂಡ್ ಅಡುಗೆ ಎಲ್ಲ ಮಾಡಾದಮೇಲೆ ಇವಾಗ ಸ್ಟೆಪ್ ಮಾಡಿದ್ರಲ್ಲ ನಮ್ಮ ಮನೆಯವರು, ಅದ್ರ ಮೇಲೆ ಎಲ್ಲನೂ ಇಟ್ಕೊತಾ ಇದೆ. ಫ್ರೂಟ್ಸ್ ಎಲ್ಲ ತಂದಿದ್ವಲ್ಲ ಅದನ್ನೆಲ್ಲ ಜೋಡಿಸ್ತಾ ಇದೆ. ಯಾಕಂತಂದರೆ ಮರ್ತೋಗ್ಬಿಡುತ್ತೆ, ಒಂದೊಂದಾಗಿ ಮಾಡ್ಕೊಬೇಡ ಅಂತ ಹೇಳ್ಬಿಟ್ಟು ಎಲ್ಲನೂ ಜೋಡಿಸ್ಕೊಂಡಾದ್ಮೇಲೆ ನೆಕ್ಸ್ಟು ನಾನು ಕಲಶ ಮತ್ತು ಗೊಂಬೆ ಎರಡನ್ನೂ ಕೂಡ ಇಡ್ತೀನಿ. ಸೊ ಗೊಂಬೆ ರೆಡಿ ಮಾಡ್ಕೊಂಬೇಡ ಅಂತ ಹೇಳ್ಬಿಟ್ಟು ಗೊಂಬೆ ಎಲ್ಲ ಎತ್ಕೊಂಡು ಬಂದೆ. ನಮ್ಮ ಮನೆಯವರು ರೆಡಿ ಮಾಡ್ತಾಯಿದ್ರು ಗೊಂಬೆಗೆ. ಯೂಶ್ವಲಾಗಿ ಇವ್ರಿಗೆ ನಮ್ಮ ಮನೆಯವ್ರಿಗೂ ತುಂಬ ಇಷ್ಟ ಈ ಹಬ್ಬ ಅಂತಂದರೆ. ಸೊ ಸುಮಾರು ಆಲ್ಮೋಸ್ಟು ಎಲ್ಲ ಹೆಲ್ಪ್ ಕೂಡ ಮಾಡಿಕೊಟ್ಟಿದ್ದಾರೆ ಅವರು ನನಗೆ. ಸೊ ಗೊಂಬೆಗೆಲ್ಲ ರೆಡಿ ಮಾಡಿದ್ರು. ಆ್ಯಂಡ್ ನಾನು ಮಕ್ಕೊಡಕ್ಕೆ ರೆಡಿ ಮಾಡಬೇಡ ಅಂತ ರೆಡಿ ಮಾಡ್ತಾಯಿದ್ದೆ. ಸೊ ನಾವೆಲ್ಲ ಕೆಳಗಡೆನೇ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ನಾವು ಸ್ಟೆಪ್ ಮೇಲೆ ಕುಣಿಸ್ತೀವಿ. ಯಾಕಂತಂದರೆ ಅದೊಂಚೂರು ಏನಾದರೂ ಹಿಡವಟ್ಟಾಗ್ಬಿಟ್ರೆ ತುಂಬ ಬೇಜಾರಾಗ್ಬಿಡುತ್ತೆ ಮನಸ್ಸಿಗೆ. ಸೊ ಎಲ್ಲ ಮುಗಿಸ್ಕೊಂಡ್ವಿ. ಇವಾಗ ಲಕ್ಷ್ಮಿನೂ ಕೂಡ ರೆಡಿಯಾಗಿದ್ದಾರೆ. ನೋಡಿ ನಮ್ಮ ಮನೆ ಲಕ್ಷ್ಮಿ ಹೇಗಿದ್ದಾರೆ ಅಂತ. ಸೊ ಯಾರಿಗೆಲ್ಲ ಇಷ್ಟ ಆದರೆ ಕಮೆಂಟ್ ಮಾಡಿ ನಮ್ಮನೆ ಲಕ್ಷ್ಮಿ ಹೇಗಿದ್ದಾರೆ ಅಂತ ಹೇಳ್ದೆ. ಸೊ ಅದನ್ನು ಎಲ್ಲ ಅಲಂಕಾರ ಎಲ್ಲ ಮುಗಿಸ್ಕೊಂಡು ಸೊ ಇದನ್ನು ನಮ್ಮ ಮನೆಯವರು ಎತ್ತಿ ಸ್ಟೆಪ್ ಮೇಲೆ ಇಟ್ಬಿಡ್ತಾರೆ. ಸ್ಟೆಪ್ ಇದ್ದರೆ ತುಂಬ ಯೂಸ್ಫುಲ್ ಆಗುತ್ತೆ. ಯಾಕಂದರೆ ನಾವು ಏನೇ ಐಟಮ್ಸ್ನ ಜೋಡಿಸ್ಬೇಕಂದ್ರೂ ತುಂಬ ಈಸಿ ಆಗುತ್ತೆ. ಸೊ ನಮ್ಮ ಮನೆಯವರೇ ಸ್ಟೆಪ್ ಮಾಡಿರೋದ್ರಿಂದ ನಾವು ಯಾವಾಗ ಬೇಕಂದ್ರೆ ಅವಾಗ ಏನಾದ್ರು ಫಂಕ್ಷನ್ಗಳಿಗೆ ಯೂಸ್ ಮಾಡ್ಕೋತೀವಿ. ಯೂಶ್ವಲಾಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಜಾಸ್ತಿ ಇದು ಮಾಡೋದು. ಇನ್ನು ಗಣಪತಿಗೆಲ್ಲ ನಾವೇನು ಅಷ್ಟೊಂದು ಮಾಡೋಕ್ಕೋಗಲ್ಲ. ಗಣಪತಿ ಎಲ್ಲ ದೇವ್ರ ಮೇಲೆ ಇಟ್ಕೊಂಡು ಬಿಡ್ತೀವಿ. ಸೊ ಗೊಂಬೆನ ಕುಣ್ಸಾಯ್ತು. ಇವಾಗ ನಾವು ಕಲಶಕ್ಕೆ ರೆಡಿ ಮಾಡ್ಕೋತಾ ಇದ್ದೀವಿ. ಕಲಶ ಇಡೋಕ್ಕೆ ನಾವು ಒಳಗಡೆ ಏನೇನು ಹಾಕಬೇಕು ಅಂತ ನಿಮಗೆಲ್ಲ ಗೊತ್ತೇ ಇರುತ್ತೆ. ಸೊ ನಾನು ಎಲ್ಲನೂ ಹಾಕ್ಕೊಂಡು ಸೊ ನಮ್ಮ ಮನಸ್ಸಲ್ಲಿ ಏನೇ ಇದ್ರೂ ಇದು ನೆರವೇರಿಸ್ಕೊಡುವ ತಾಯಿ ಅಂತ ಬೇಡಿಕೊಂಡು ಸೊ ನಾವು ಕಲಶ ಸ್ಥಾಪನೆ ಮಾಡಬೇಕಾಗುತ್ತೆ. ಸೊ ನಾನೆಲ್ಲ ಮುಗಿಸ್ಕೊಂಡೆ. ಆ್ಯಂಡು 5 ಎಲೆ 9 ಎಲೆ ಇಟ್ಕೊಬೋದು ನೀವು ಕಲಶಕ್ಕೆ. ಸೊ ನನ್ನ ಕಾಯಿ ಸ್ವಲ್ಪ ಸಣ್ಣ ಇರೋದ್ರಿಂದ 5 ಎಲೆ ಇಟ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಪೂಜೆ ನೋಡ್ತಾ ಇದ್ದೀವಿ ಹೇಗೆ ಕಾಣ್ತಾ ಇದೆ ನಮ್ಮ ಉತ್ಸವದಲ್ಲಿ ಭಕ್ತರ ಕಣ್ಣಿಗೆ ರಾಜಿಪದೇವಿ ಚಂದದಿ ಕುಂದನ ಪೀಠದಿ ಕುಳಿತ ಶ್ರೀ ಮಹಾಲಕ್ಷ್ಮಿಯೇ ನಮೋ ನಮೋ. ಗೊರವನಹಳ್ಳಿಯ ಉತ್ಸವದಲ್ಲಿ ಭಕ್ತರ ಕಣ್ಣಿಗೆ ರಾಜಿಪದೇವಿ ಚಂದದಿ ಕುಂದನ ಪೀಠದಿ ಕುಳಿತ ಶ್ರೀ ಮಹಾಲಕ್ಷ್ಮಿಯೇ ನಮೋ ನಮೋ. ನಮೋ ನಮೋ ಓಂ ಶ್ರೀ ವರಲಕ್ಷ್ಮಿ. ಗೊರವನಹಳ್ಳಿಯ ಕ್ಷೇತ್ರದ ಸಿರಿಯೇ ಅಷ್ಟಲಕ್ಷ್ಮಿಯರ ರೂಪವ ತಾಳಿದ ಶ್ರೀ ಮಹಾಲಕ್ಷ್ಮಿಯೇ ನಮೋ ನಮೋ. ಎಲ್ಲ ಅಲಂಕಾರ ಮುಗಿದ್ಮೇಲೆ ನೀವು ವಿಡಿಯೋ ನೋಡಿದರೆ ಆಗಲೇ ಇನ್ನೂ ಸ್ವಲ್ಪ ಚೆನ್ನಾಗಿ ಡೆಕೋರೇಷನ್ ಮಾಡ್ಬೋದಾಗಿತ್ತು. ಬಟ್ ಏನಪ್ಪ ಅಂದರೆ ನಮಗೆ ಟೈಮ್ ಸಿಕ್ಕಿಲ್ದಿರೋ ಕಾರಣ ಆದ್ದರಿಂದ ಇಷ್ಟು ಮಾಡೋಕ್ಕೆ ಸಾಧ್ಯ ಆಗಿದೆ. ನಾನು ರೆಡಿಯಾಗಿಬಿಟ್ಟು ಪೂಜೆ ಮುಗಿಸ್ಕೊತೀನಿ. ಪೂಜೆ ಮುಗಿಸಾದ್ಮೇಲೆ ನಮ್ಮ ಮನೆಯವರು ಪೂಜೆನೂ ಮುಗಿಸ್ತಾರೆ. ಮಕ್ಕಳು ಎಲ್ಲ ಮುಗಿಸ್ಕೊಂಡು ಇನ್ನೇನು ಎಲ್ಲರಿಗೂ ಗೊತ್ತಿರೋ ಹಾಗೆ ಅರಿಶಿನ ಕುಂಕುಮಕ್ಕೆ ಕರೀತಾರೆ. ನಾವು ಅಲ್ಲೋಗಿ ಅವ್ರು ನಮ್ಮ ಮನೆಗೆ ಬಂದು ಅರಿಶಿನ ಕುಂಕುಮ ಎಲ್ಲ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಟೈಮ್ ಆಗಿಬಿಟ್ಟಿತ್ತು ಫ್ರೆಂಡ್ಸ್ ಆಲ್ರೆಡಿ. ಯಾಕಂದರೆ ಎಲ್ಲರ ಮನೆಗೂ ಹೋಗ್ಬೇಕಲ್ವ, ಟೈಮ್ ಹಾಗೆ ಆಗುತ್ತೆ. ಸೊ ನಮ್ಮ ಮನೆ ಪೂಜೆ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ಪೂಜೆ ಎಲ್ಲ ಅರಿಶಿನ ಕುಂಕುಮ ಎಲ್ಲ ತೊಗೊಂಡು ಬಂದು ಲಾಸ್ಟ್ ಫೈನಲ್ಲು ತುಪ್ಪದ ಆರತಿ ಮಾಡ್ತೀವಿ ಲಕ್ಷ್ಮಿಗೆ. ಅದಾದಮೇಲೆ ರತ್ನೀರು ಕೂಡ ಮಾಡ್ಕೊತೀವಿ. ಕೆಂಪಾರತಿ ಕೂಡ ಮಾಡ್ಕೋತೀವಿ ಲಕ್ಷ್ಮಿಗೆ. ಅದಾದಮೇಲೆ ಇನ್ನೇನು ಊಟ ಮಾಡಿ ಮಲಗೋದೇ ಕೆಲಸ ಫ್ರೆಂಡ್ಸ್. ನನ್ನ ವೀಡಿಯೋ ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಅಂತ ಇನ್ನೊಂದು ಸಲ ಹೇಳ್ತಾ ನನ್ನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಬಾಯ್.